ಆಗಬೇಕಾಗಿತ್ತು. ಸರ್ವರಿಗೂ ಸಮಪಾಲು ಸಮಬಾಳು ಅನ್ನೋ ದೃಷ್ಟಿಯಿಂದ, ಆ ದೃಷ್ಟಿಯಿಂದ ಇವತ್ತು ಕಾಂಗ್ರೆಸ್ ಅನ್ನು ಗೆಲ್ಲಿಸಬೇಕಾಗಿದೆ. ಅದೆಲ್ಲಕ್ಕಿಂತ ರಾಷ್ಟ್ರದಲ್ಲಿ ಸಂವಿಧಾನವನ್ನು ಉಳಿಸಬೇಕಾಗಿದೆ, ಪ್ರಜಾಪ್ರಭುತ್ವಕ್ಕೆ ಗೌರವ ತರಬೇಕಾಗಿದೆ, ಸರ್ವನಾಶಕ್ಕೆ ನಾಂದಿ ಆಗ್ತಿರ್ತಕ್ಕಂಥ ಮೋದಿ ಮತ್ತು ಶಾ ಅವರ ಸರ್ಕಾರವನ್ನ ನಿರ್ನಾಮ ಮಾಡಬೇಕಾಗಿದೆ. ಆ ದೃಷ್ಟಿಯಿಂದ ಎಲ್ಲ ಕಡೆಯೂ ಕೂಡ ಕಾಂಗ್ರೆಸ್ಸಿನ ಹಸ್ತದ ಗುರುತಿಗೆ ಮತ ಹಾಕಿ ಅಂತ ಹೇಳ್ತೀವಿ. ಹಾಗೆ ನಮ್ಮ ಮತದಾರರು ಏನ್ ಹೇಳಿದ್ರು ನನಗೆ ಅಂದ್ರೆ, ನಾನು ಹೇಳಿದ ಮೇಲೆ ನೀವು ಅದು ಬಿಜೆಪಿ JDS ಅಂತ ಹೇಳಿ ಗೊತ್ತಾಗುತ್ತೆ. ಏನ್ ಹೇಳಿದ್ರು? ಬ್ರಹ್ಮಾಂಡ ಸುಳ್ಳುಗಾರರು ಯಾರು? ಬ್ರಹ್ಮಾಂಡ ಸುಳ್ಳುಗಾರರು, ಭ್ರಷ್ಟಾಚಾರರು, ಅತ್ಯಾಚಾರರು, ಮೋಸಗಾರರು, ದಗಾಕೋರರು, ದರೋಡೆಕೋರರು, ಅನಾಗರಿಕರು, ಊಸುರು ಬಳ್ಳಿಗಳು, ಜೋರಗಾಳಿ, ರಾಕ್ಷಸ ಪ್ರಕೃತಿಯವರು, ಭಯೋತ್ಪಾದಕರು, ಅಮಾನವೀಯರು, ಮನುಷ್ಯತ್ವವಿಲ್ಲದವರು, ನರಬಲಿಗಳು, ದೇಶ ಆಸ್ತಿಯನ್ನ ಕೊಳ್ಳೆ ಹೊಡೆದು ಮಾರಾಟಕ್ಕಿಕ್ಕವರು. ಹೌದ್ರಾ? ಹೀಗಾಗಿ ಅವ್ರು ಹೇಳ್ತಾರೆ 75 ವರ್ಷದಿಂದ 10 ವರ್ಷದಲ್ಲಿ ನಾವು ಮಾಡಿರೋ ಕೆಲಸ ಕಾಂಗ್ರೆಸ್ನವರು ಲೂಟಿ ಮಾಡಿದ್ರು ಮತ್ತು ಬೇರೆಯವರು ಲೂಟಿ ಮಾಡಿದ್ರು ಅಂತ. ನಿಮ್ಗೆ ಹೇಳ್ತೀನಿ, ಮೋದಿ ಅವರು ಇವತ್ತು ನೀವು ಅಧಿಕಾರದಲ್ಲಿ ಕೂತಿರೋದು ಕಾಂಗ್ರೆಸ್ನವರು ಅವತ್ತು ಬುನಾದಿ ಹಾಕೊಟ್ಕೊಂಡಿರ್ತಕ್ಕಂಥ ಈ ಪ್ರಜಾಪ್ರಭುತ್ವದ ಹಿನ್ನೆಲೆಯಲ್ಲಿ ಪ್ರಧಾನಿಯಾಗಿದ್ದೇನೆ ಮತ್ತು ಬೇರೆ ಯಾವುದೂ ಅಲ್ಲ. ಉದಾಹರಣೆಗೆ ಹೇಳ್ತೇನೆ, ರಸ್ತೆಗಳು ಮಾಡಿದವರು ಯಾರು? ಸಾರಿಗೆ ಮತ್ತು ಹೆದ್ದಾರಿ, ರೈಲ್ವೆ, ಇಂಧನ, ನಾಗರಿಕ ವಿಮಾನ, ಬಂದರುಗಳು, ದೂರ ಸಂಪರ್ಕ, ಆಹಾರ ಮತ್ತು ನಮ್ಮ ಸಾರ್ವಜನಿಕ ಇದು ಗಣಿಗಾರಿಕೆ, ಕಲ್ಲಿದ್ದಲು, ವಸತಿ, ಇವೆಲ್ಲ ಅಷ್ಟು ವರ್ಷ ನಾವು ಮಾಡದೇ ಇದ್ರೆ ನೀವು ಅಧಿಕಾರ ಮಾಡಕ್ ಆಗ್ತಿತ್ತ? ನಿಮಗೆ ಜೀವ ಇರ್ತಿತ್ತ? ಆದ್ರೆ ಇವತ್ತೇನ್ ಮಾಡಿದ್ದೀರಾ? ಕಾಂಗ್ರೆಸ್ ಮತ್ತು ನಮ್ಮಂತ ಪಕ್ಷಗಳೆಲ್ಲ ಸೇರಿ ಮಾಡಿದಂತ ಕೆಲಸವನ್ನ ನಾವು ಸಾರ್ವಜನಿಕರವಾಗಿ ಮಾಡಿದ್ರೆ ನೀವು ಮಾರಿ ಲೂಟಿ ಮಾಡಿ ಲಾಭ ಮಾಡ್ಕೊಂಡ್ರೆ ಹೊತ್ತು ಒಂದನ್ನು ನೀವು ಉಳಿಸಿಲ್ಲ. ಪಬ್ಲಿಕ್ ಅಂಡರ್ಸ್ಟ್ಯಾಂಡಿಂಗ್ ಎಲ್ಲವನ್ನೂ ಮಾರಾಟ ಮಾಡಿದ್ದೀರಾ. ಅಂದ್ರೆ ದೇಶವನ್ನು ಮಾರಾಟ ಮಾಡತಕ್ಕಂತ ರಾಕ್ಷಸ ಪ್ರವೃತ್ತಿಯ ಪ್ರಧಾನಿಯವರೇ, ಶಾರವರೇ, ನಿಮಗೆ ಇವತ್ತಿನ ದಿವಸ ರಾವಣ ಸಂಹಾರವಾಗಬೇಕಾಗಿದೆ. ರಾಮನ ಹೆಸರಿನಲ್ಲಿ ರಾವಣ ರಾಜ್ಯವನ್ನು ಮಾಡ್ತಾ ಇದ್ದೀರಾ. ಸಿದ್ದರಾಮಯ್ಯನವರು ರಾಮರಾಜ್ಯವನ್ನು ಮಾಡಕ್ಕೆ ಬಂದಿದ್ದಾರೆ. ಸರ್ವರಿಗೂ ಸಮಪಾಲು ಸಮಬಾಳು ಈ ದೃಷ್ಟಿಯಿಂದ ಬಂದಿದ್ದಾರೆ. ಬಹಳಷ್ಟು ವಿಚಾರಗಳನ್ನು ನಾನು ಬರ್ಕೊಂಡು ಬಂದಿದ್ರು. ಮಹಿಳೆಯರಲ್ಲಿ 2-3 ವಿಚಾರ ಅವ್ರಿಗೆ ಹೇಳಲೇಬೇಕಾಗಿದೆ. ಮಹಿಳೆಯರ ವಿಚಾರ ಎಷ್ಟು ಗೌರವ. ರಾಣಿ ಬೆನ್ನೂರು ರಾಣಿ ಮಹಿಳೆ, ತುಂಗಾಭದ್ರಾ ಮಹಿಳೆ, ಭೂಮಿ ತಾಯಿ ಮಹಿಳೆ, ನಾವು ಅಂತವರಿಗೆ ಗೌರವ ಕೊಡ್ತೀವಿ. ಸಬಲೀಕರಣಕ್ಕೆ ದುಡ್ಡು ಕೊಟ್ಟರು, ಸಬಲೀಕರಣಕ್ಕೋಸ್ಕರ ಉಚಿತ ಪಾಸ್ ಕೊಟ್ಟರು. ಆ ಬಿಜೆಪಿ ಜೊತೆ ಸೇರಿರ್ತಕ್ಕಂಥ JDS ಏನ್ ಹೇಳಿದ್ರು ನೋಡಿ, ಎಷ್ಟು ಚೆನ್ನಾಗಿದೆ. ಕಾಂಗ್ರೆಸ್ನ ಜೊತೆ ಏನೂ ತಪ್ಪು ಮಾಡದೆ ಜೈಲಲ್ಲಿರ್ತಕ್ಕಂಥ ಕೇಜ್ರಿವಾಲ್ ಅವರ ಪಕ್ಷ ಕೈ ಜೋಡಿಸಿ ನಿಮ್ಗೆ ಒಳ್ಳೆಯದನ್ನು ಮಾಡಕ್ ಬಂದಿದ್ದೀವಿ. ಅವ್ರ ಜೊತೆ ವ್ಯಭಿಚಾರ ಮಾಡೋರು, ಅನಾಚಾರ ಮಾಡೋರು, ಇಂಥವ್ರ ಕೈ ಜೋಡಿಸಿ JDS ಜೊತೆ ಇವತ್ತು ಅಧಿಕಾರಕ್ಕೆ ಬರ್ತಾರೆ ಅಂದಾಗ ಯಾವುದಾದ್ರೂ ಹೆಣ್ಣು ಮಕ್ಕಳು ಸುಖವಾಗಿ ದೇಶದಲ್ಲಿ ಇರಕ್ಕೆ ಸಾಧ್ಯನಾ? ಇದನ್ನು ಯೋಚನೆ ಮಾಡಬೇಕಾಗಿದೆ. ನೋಡಿ, ನಿಮ್ಗೆ ಉದಾಹರಣೆ ಹೇಳ್ತೀನಿ, ಒಂದು 4-5 ಅಷ್ಟೇ ಹೇಳ್ತೀನಿ, ಜಾಸ್ತಿ ಹೇಳಲ್ಲ. ಬ್ರಿಜ್ಭೂಷಣ್ ಶರಣ್ ಸಿಂಗ್ ಕುಸ್ತಿ ಪಟುಗಳು, ಆ ಕುಸ್ತಿ ಹೆಣ್ಣು ಮಕ್ಕಳನ್ನೆಲ್ಲ ಅತ್ಯಾಚಾರ ಅನಾಚಾರ ಮಾಡಿ ಇವತ್ತಿನ ದಿವಸ ಅವನಿಗೆ ಜೈಲಿಗೆ ಹೋಗಿಲ್ಲ, ಹೊರಗಡೆ ಇದ್ದಾನೆ. ಒಳಗಡೆ ಇರ್ಬೇಕಾದ್ರೆ ಹೊರಗಡೆ ಇದ್ದಾನೆ. ಅವರ ಮಗನಿಗೆ ಇವತ್ತು ಸೀಟ್ ಕೊಡ್ತಾ ಇದ್ದಾರೆ. ಹೆಣ್ಣು ಮಕ್ಕಳ ಮೇಟಿರ್ತಕ್ಕಂಥ ಗೌರವ ನಿಮ್ಮದು. ಕುಲ್ದೀಪ್ ಸಿಂಗ್ ಸಿಂಗರ್ ಉನ್ನಾವೋ ಹತ್ಯೆಯಲ್ಲಿ ದೊಡ್ಡ ಹೆಸರು ಮಾಡಿರ್ತಕ್ಕಂಥವ್ರು. ಬಲ್ಕಿಸ್ತಾನ್ ಅತ್ಯಾಚಾರ ಪ್ರಕರಣ ತಮ್ಮೆಲ್ಲರಿಗೂ ಗೊತ್ತಿದೆ, ಜಾಸ್ತಿ ಹೇಳೋದಿಲ್ಲ ನಾನು. ಅದಾದ್ಮೇಲೆ CV ಆನಂದ್ ಜೋಸ್, ಆಮೇಲೆ ಮನೆ ಯಾರೋ ಗವರ್ನರ್ ಕೂಡ, ಬಿಜೆಪಿಯ ಗವರ್ನರ್ ಆಫೀಸ್ ಮನೆಯಲ್ಲೇ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಅತ್ಯಾಚಾರ ಮಾಡಿದ್ದಾರೆ ಅಂತ ಕೇಸ್ ಆಗಿದೆ. ಇದು ನೀವು ಮಾಡಿರ್ತಕ್ಕಂಥದ್ದು ಕೊಡುಗೆ ಬಿಜೆಪಿ ಅವರೇ ಮತ್ತು ಮೋದಿ ಸಾಹೇಬ್ರವರೇ. ಇದಾದ್ಮೇಲೆ ಇಲ್ಲಿ ಕರ್ನಾಟಕಕ್ಕೆ ಬರೋಣ. ಇಂದಿನ ಬಿಜೆಪಿ ಸರ್ಕಾರ ಮಾಜಿ ಮಂತ್ರಿ ಹರ್ತಾಳ್ ಆಳಪ್ಪ ಬಿಟ್ಟು ಯಾರದ ಮನೆಗೆ ಹೋಗ್ಬಿಟ್ಟು ಕೈ ಹಾಕಕ್ ಹೋಗಿದ್ರು. ಇದು ಈ ರಾಜ್ಯ ಸರ್ಕಾರ ಬಿಜೆಪಿ ಮಾಡಿದ ಸರ್ಕಾರ, ಇದು ಕೊಡುಗೆ. ಸಿದ್ದು ಸವದಿ ಏನದು ಗರ್ಭಿಣಿಯ ಅತ್ಯಾಚಾರದ ವಿಚಾರವನ್ನು ಮಾಡಿ ಆ ವಿಡಿಯೋ ಎಲ್ಲ ಮಾಡಿದ್ರು ಅಂತ ಸುದ್ದಿ ಇದೆ. ರಮೇಶ್ ಜಾರಕಿಹೊಳಿ ಅವ್ರದ್ದು ಕೂಡ ಅಂತ ಕಾಮಕೇಳಿ ತಮಗೆ ಗೊತ್ತೇ ಇದೆ. ವೆಂಕಟರಾವ್ ಮೌರ್ಯ, ನಿಹಾಲ್ ಚಾಂದ್ ಎಲ್ಲರದ್ದು ಬಿಟ್ಟು ನಾನು ಹೇಳಕ್ಕೋಲ್ಲ. ಆದರೆ ಕಾಂಗ್ರೆಸ್ ಸರ್ಕಾರ ಮತ್ತು ನಾವು ಸಮ್ಮಿಶ್ರ ಸರ್ಕಾರ ಅವರ ಮರ್ಯಾದೆಯನ್ನು ಉಳಿಸಬೇಕು, ಸಬಲೀಕರಣ ಮಾಡಬೇಕು. ತಾಯಂದಿರು ಭಾರತ ಮಾತೆಯನ್ನು ಕಾಪಾಡ್ತಿರೋ ನಾವು ನೀವು ವಿನಾಶಕ್ಕೆ ಹೋಗಿರೋದು.
ಸರ್ವ ಜನಾಂಗ ಸುಖಿನೋ ಭವಂತು ನಾವು ಹೇಳಿದ್ರೆ ಸರ್ವ ವಿನಾಶಕ್ಕೆ ನಾಂದಿ ಆಗ್ತಿರ್ತಕ್ಕಂಥವ್ರು. ಕೊನೆಯದಾಗದೇ ಇರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲಿ ಏನ್ ಕತೆ. ದೇಶದಲ್ಲಿ ಒಂದು ಯೋಜನೆ ಇದೆ, ಪ್ರಜ್ವಲ್ ಯೋಜನೆ ಅಂತ ತಂದ್ರು. ಏನದು ಪ್ರಜ್ವಲ್ ಯೋಜನೆ? ಹೇಳಿ, ಗ್ಯಾಸು ಸಿಲಿಂಡರ್ ಅಲ್ವಾ? ಹಾಸನದಲ್ಲಿ ಗ್ಯಾಸ್ ಸಿಲಿಂಡರ್ ಇರಬೇಕು ಅಂತ MP ಹತ್ರ MLA ಮನೆ ಒಳಗೋದ್ರಂತೆ ಯಾರೋ ಹೆಂಗ್ಸು. ಗ್ಯಾಸ್ ಬೇಕು, ಸಿಲಿಂಡರ್ ಬೇಕು ಮಾಡಿ ಅರ್ಧ ದಿನ ಆದ್ಮೇಲೆ ಹತ್ಕೊಂಡು ಬಂದಂತೆ. ಏನಿದೆ ಗ್ಯಾಸ್ ಹೊಟ್ಟೆನಿಂದ ಪ್ರಜ್ವಲ್ ಯೋಜನೆ ಕೊಟ್ಟರು, ರೇವಣ್ಣ ಯೋಜನೆ ಕೊಟ್ಟಿದ್ದಾರೆ, ಏನ್ ಮಾಡೋದ? ಕಾಪಾಡಿ ಅಂತ. ಪ್ರಜ್ವಲ್ ಯೋಜನೆ ಇವ್ರ ಯೋಜನೆ ಯಾಕೆ ಮಾತಾಡ್ತಿದ್ರಿ ಅಂದ್ರೆ ಗೊತ್ತಾಗ್ಬೇಕು. ರಾಮಾಯಣಕ್ಕೊಬ್ಬನೇ ರಾವಣ, ಕಾಮಾಯಣಕ್ಕೆ ರೇವಣ್ಣ ಮತ್ತು ಪ್ರಜ್ವಲ್. ರಾಮಾಯಣಕ್ಕೊಬ್ಬನೇ ರಾವಣ, ಕಾಮಾಯಣಕ್ಕೆ ರೇವಣ್ಣ ಪ್ರಜ್ವಲ. 100 ಹೆಣ್ಣು ಮಕ್ಕಳ ಮಹಾನುಭಾಗ್ಯ. ನಾನು ಮುಖ್ಯಮಂತ್ರಿಗಳು ಕೇಳ್ತೀವಿ, ಏನು ತಪ್ಪು ಮಾಡದೆ ಇರೋ ಕೇಜ್ರಿವಾಲ್ ಒಳಗಡೆ ಇದ್ದಾರೆ, ನೀವ್ಯಾಕೆ ಸುಮ್ಮನೆ ಇದ್ದೀರಿ? ಏನೇನೋ ಮಾಡಿರೋ ಇನ್ನೂ ಹಿಂಸೆ ಬಿಟ್ಟಿದ್ದೀರಾ? ಒಬ್ರು ವಿದೇಶದಲ್ಲಿದ್ದಾರೆ, ಇಲ್ಲೇ ತಪ್ಪಿಸ್ಕೊಂಡು ಓಡಾಡ್ತಾರೆ. ದಯಮಾಡಿ ಇಂಥವ್ರಿಗೆ ಒಂದು ಧೈರ್ಯ ಬರಬೇಕಾದ್ರೆ ನಿಮ್ಮ ಮಾತನ್ನ ಜನ ನಂಬಿದ್ದಾರೆ, ನಿಮ್ಮ ಸರ್ಕಾರವನ್ನು ಒಪ್ಪಿದ್ದಾರೆ. ಆದಷ್ಟು ಅವರನ್ನು ಅರೆಸ್ಟ್ ಮಾಡಿ ಸಾರ್ವಜನಿಕರಿಗೆ ಭಯವನ್ನು ಹೋಗಲಾಡಿಸಿ, ಹೆಣ್ಣು ಮಕ್ಕಳು ಅಂತಂದ್ರೆ ಗೌರವವಾಗಿ ಓಡಾಡ್ತಕ್ಕಂಥ ರೀತಿಯಲ್ಲಿ ಮಾಡಿ. ಒಳಗಿರ್ಬೇಕಾಗಿದ್ದವರು ಒಳಗಿದ್ದಾರೆ, ಹೊರಗಡೆ ಇರಬೇಕಾದವರು ಒಳಗಿದ್ದಾರೆ ಬಿಜೆಪಿ ಸರ್ಕಾರದಲ್ಲಿ. ಆಮೇಲೆ ಈಗ ಅಲ್ಲಿದ್ದವರು ಅಲ್ಲೂ ಹೋಗಿದ್ದಾರೆ. ಇದೆಲ್ಲವನ್ನು ಯೋಚನೆ ಮಾಡಿ ಇವತ್ತಿನ ದಿವಸ 18 ಕ್ಷೇತ್ರ ಇವತ್ತು ಗೊತ್ತಾಗಿದೆಯಲ್ಲ ಇಷ್ಟು ವಿಚಾರ. ನಾನು ಮುಖ್ಯಮಂತ್ರಿ ಅಪಾಯವೂ ಉಪಯೋಗವೂ ಇಲ್ಲ. ಆದ್ರೆ ಉಪಯೋಗ ಆಗ್ತಕ್ಕಂಥ ಮುಖ್ಯಮಂತ್ರಿ ಇದ್ದಾರೆ ನಮ್ಮ ಎದುರುಗಡೆ, ಅವರನ್ನು ಮನೆ ಮಾಡ್ತೀನಿ. ಅವರು ಮತ್ತು DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಜೋಡೆತ್ತು ಪ್ರಜಾಪ್ರಭುತ್ವವನ್ನು ಉಳಿಸಕ್ ಬಂದಿದ್ದಾರೆ. ಮೋದಿ ಶಾ ಸರ್ವನಾಶಕ್ಕೆ ನಾಂದಿ ಆಡ್ತಾ ಇದ್ದಾರೆ. ಹಾಗಾಗಿ 7ನೇ ತಾರೀಕಿನ ಚುನಾವಣೆಯಲ್ಲಿ ನಂಬರ್ 1 ಹಸ್ತದ ಕೈ, ಯಾವುದೇ ರೀತಿ ಕೈ ಕೊಡದೆ ಹಸ್ತಕ್ಕೆ ಕುದಿಬೇಕು, ಮತ ಹಾಕಬೇಕು ಅಂತ ನಿಮ್ಮೆಲ್ಲರನ್ನು ಈ ಮೈಕೈ ನಿಮ್ಮೆಲ್ಲರ ಪಾದ ಅಂತ ಹೇಳ್ಕೊಂಡು ಮತ ಭಿಕ್ಷೆಯನ್ನು ಎದುರ್ಕೊಂಡು ಕೇಳ್ಕೊಂಡು ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಇದೆಲ್ಲ ಮಾತು ನನ್ನದಲ್ಲ, ಎಲ್ಲ ಮಾತು ನನ್ನದಲ್ಲ, ಮತದಾರರ ಮಾತು. ನಾನೇನಾದ್ರೂ ತಪ್ಪಾಗಿ ಮಾತಾಡಿದ್ರೆ ಮತದಾರರು ಮಾತಾಡಿದ್ದಾರೆ, ಶಿಕ್ಷೆ ಕೊಡೋದಲ್ಲ, ಅವ್ರಿಗೆ ಕೊಡಬೇಕಾಗುತ್ತೆ. ಶಿಕ್ಷೆ ಕೊಡೋ ಸ್ಥಿತಿಲಿ ಇಲ್ಲ. ಬಹುಮತದಿಂದ 18 ಇಲ್ಲಿನ 14 ಸೀಟನ್ನು ಗೆಲ್ತೀವಿ ಎಂದು ನಂಬಿಕೆಯಿಂದ ನಿಮ್ಮೆಲ್ಲರಿಗೂ ವಂದಿಸಿ ಧನ್ಯವಾದಗಳನ್ನು ಹೇಳಿ ನಾನು ಮಾತು ಮುಕ್ತಾಯ ಮಾಡ್ತೇನೆ. ತಮ್ಮ ನುಡಿಸುವ